ನಮಸ್ತೆ ವೀಕ್ಷಕರೇ, ಸಿ ಎಸ್ ಆಟೋ ಮೋಟಾರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹಲೋ ಅಣ್ಣ, ಹಲೋ ಹೇಳ್ರಿ. ಇದು ಮಹೇಂದ್ರದ್ದೊಂದು ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಯಾವ್ದಿದ್ ಗಾಡಿ? ಅದು ಇದಣ್ಣ, ಇದು ಜೀತು ಮಹೇಂದ್ರ ಜೀತೋನಾ? ಹೌದಣ್ಣ, ಕರೆಕ್ಟ್. ಓಕೆ ಅಣ್ಣ, ಇದು ಮಾಡೆಲ್ ಯಾವ್ದಣ್ಣ ಗಾಡಿ? ಅಣ್ಣ ಇದು 2023 6ನೇ ತಿಂಗಳು ತಗೊಂಡಿದ್ದು ಗಾಡಿ ಇದು. 2023 6ನೇ ತಿಂಗಳ? 6ನೇ ತಿಂಗಳು. ಓಕೆ ಅಣ್ಣ, ಗಾಡಿ ರನ್ನಿಂಗ್ ಎಷ್ಟಾಗಿದೆ? ಅಣ್ಣ ಗಾಡಿ ರನ್ನಿಂಗು 19,720 ಕಿಲೋಮೀಟರ್ ಆಗುತ್ತೆ ಅಣ್ಣ. 19,720 ಕಿಲೋಮೀಟರ್. ಬೆಳಗ್ಗೆ ತಾನೇ ಫೋಟೋ ತೆಗ್ದು ಹಾಕಿದ್ದು. ಓಕೆ ಅಣ್ಣ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಣ್ಣ. ಓಕೆ. ಅದರಲ್ಲಿ ಇವಾಗ 14 ಕಂತು EMI ಇದಾವೆ. 14 ಇದಾವೆ. ಗಾಡಿ ಮೇಲೆ ಇವಾಗ ಟೋಟಲ್ ಅಮೌಂಟು 2.5 ಐತೆ. 2.5 ಲಕ್ಷ ಲೋನ್ ಇದೆನಾ? ಲೋನ್ ಇದೆ. ಅವ್ರಿಗೆ ಬೇಕಂದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ಇಲ್ಲ ಕಂಟಿನ್ಯೂ ಕೊಡ್ತೀರಾ? ಪಾಪ ಬಡವ್ರು ಯಾರು ಇದ್ರೆ ಕಂತಿನ ಮೇಲೆ ಕೊಡ್ತೀನಿ. ಆಯ್ತು ಅಣ್ಣ. ಇದು ಗಾಡಿ ಟೈರ್ ಕಂಡೀಷನ್ ಎಲ್ಲ ಅಣ್ಣ, ಟೈರ್ ಕಂಡೀಷನ್ ಶೋರೂಮ್ ಅಲ್ಲಿ ಬಂದಾಗ ಟೈರ್ ಬಂದಿದ್ವಣ್ಣ. ಅದು ನಾವು ಸ್ವಲ್ಪ ವ್ಯಾಪಾರ ಒಂದು ಟನ್ನು 1.5 ಟನ್ ಹಾಕ್ತೀವಿ ಗಾಡಿಗೆ. ಓಕೆ. ಅದಕ್ಕೋಸ್ಕರ ಆ ಟೈರ್ ತೆಗ್ದ್ಬಿಟ್ಟು ನಾವು ಹಿಂದೆ ಟೈರ್ ಅಡ್ಫಿಟ್ ಟೈರ್ ಹೊಸದು ಹಾಕ್ಸಿದ್ವಿ. ಅದು ಹಳೆ ಟೈರ್, ಹೊಸ ಟೈರ್ ಕೂಡ ಶೋರೂಮ್ ಅಲ್ಲಿ ಬಂದಿದ್ದು ಮನೇಲಿ ಇಟ್ಟಿದ್ದೀನಿ ನಾನು. ಓಕೆ. 3 ಟೈರ್ ಇದೆ ಸ್ಟೆಪ್ನಿ ಸೇರಿ. ಓಕೆ. ಅದ್ 3 ಟೈರ್ ಕೂಡ ಕೊಡ್ತೀನಿ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಣ್ಣ. ಏನು ಎಲ್ಲೂ ಡೆಂಚ್ ಇವೆಲ್ಲ ಆಕ್ಸಿಡೆಂಟ್ ಆಗಿಲ್ಲ, ಎಲ್ಲೂ ಇಲ್ಲ ಅಣ್ಣ. ಅದು ಜಾಸ್ತಿ ಹೊಡೆದೇ ಇಲ್ಲ ಅಣ್ಣ ನಾವು ಗಾಡಿ ಅದು. ಓಕೆ ಅಣ್ಣ. ಮತ್ತೆ ಏನು ಗಾಡಿಯಲ್ಲಿ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಮಾಡಿಸಿದ್ರಣ್ಣ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ. ಅದು ಮೇಲೆ ವುಡ್ ಐತಲ್ಲ ಅಷ್ಟೇ, ಅದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಅಷ್ಟೇನಾ? ಅಷ್ಟೇ. ಮತ್ತೆ ಗಾಡಿದು FC ಮತ್ತೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತಾ? ಎಲ್ಲ ಫ್ರೆಶ್ ಇದೆ ಅಣ್ಣ, ಎಲ್ಲ ಫ್ರೆಶ್. ಹಾಕಿ ಒಂದೊಂದು ತಿಂಗಳಾಗುತ್ತೆ. ಓಕೆ. FC ಇನ್ಸೂರೆನ್ಸ್ ಎಲ್ಲ ಸೇರಿ ಒಂದು 23,000 ಇಂದ 24,000 ಬಂತು. ಓಕೆ. ಗಾಡಿ ಮಾತ್ರ ಚೆನ್ನಾಗೈತೆ ಅಣ್ಣ. ಪ್ಲಾಟ್ಫಾರ್ಮ್ ಕೂಡ ಏನೂ ಆಗಿಲ್ಲ. ಎಲ್ಲ ಒಂದ್ ಚೂರು ಕೂಡ ಎಲ್ಲೂ ತುಕ್ಕು ಹಿಡಿದಿಲ್ಲ. ಹಿಂದಿನ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗೈತಾ? ಎಲ್ಲ ಚೆನ್ನಾಗಿದೆ. ಇಂಜಿನ್ ಮಾತ್ರ ಶೋರೂಮ್ ಒಂದ್ಸರಿನೂ ಬಿಚ್ಚಿಲ್ಲ ನಾವು. ಅದು ಆಯಿಲ್ ಹಾಕೋ ಕೂಡ ಇಂಜಿನ್ ಬಿಚ್ಚಿಲ್ಲ ನಾವು. ಇಂಜಿನ್ ಕ್ಯಾಪ್ ಹಂಗೆ ಐತೆ. ಇಂಜಿನ್ ಯಾವುದೇ ರೀತಿ ತೊಂದರೆ ಇಲ್ಲ? ಏನೂ ಇಲ್ಲ ಅಣ್ಣ, ಏನಿಲ್ಲ. ಅಲ್ಲಣ್ಣ, ಯಾವುದೇ ರೀತಿ ಅಲ್ಲ, ಇಂಜಿನ್ ಕ್ಯಾಪೇ ಬಿಚ್ಚಿಲ್ಲ ನಾವು. ಹಂಗೆ ಗಾಡಿ ಜಾಸ್ತಿ ಹೊಡೆದೇ ಇಲ್ಲ ನಾವು. ಏನ್ ಫೀಲ್ ಇದೆ ಅದೇ ಇದೆ ಅಲ್ವಾ ಅಣ್ಣ? ಫೀಲ್ ಏನಿದೆ ಅದೇ ಇದೆ ಅಲ್ವಾ ಅಂದೆ. ಅದೇ ಅಣ್ಣ, ಫೀಲ್ ಕೂಡ ಬಿಚ್ಚಿಲ್ಲ. ಓಕೆ. ಗಾಡಿ ಇರೋದಿದು ಎಲ್ಲೇನಾ ಇದು? ಅಣ್ಣ ಇದು ಅಗ್ರಿಬೊಮ್ಮನಹಳ್ಳಿ ಅಣ್ಣ. ಅಗ್ರಿಬೊಮ್ಮನಹಳ್ಳಿನಾ? ತಾಲೂಕು ಹೊಸಪೇಟೆ ಜಿಲ್ಲೆ. ಹೊಸಪೇಟೆ ಜಿಲ್ಲೆ. ಗಾಡಿ ಅಗ್ರಿಬೊಮ್ಮನಹಳ್ಳಿಗೆ ಬಂದ್ರೆ ತೋರಿಸ್ತೀರಾ? ತೋರಿಸ್ತೀವಿ ಅಣ್ಣ, ತೋರಿಸ್ತೀವಿ. ಎಷ್ಟು ಹೇಳ್ತಿದ್ರ ಗಾಡಿಗೆ? ಅಣ್ಣ ಗಾಡಿಗೆ 4.80 ಹೇಳ್ತೀವಿ ಅಣ್ಣ. 4,80,000 ಕ್ಯಾಶ್? ಕ್ಯಾಶ್ ಆದ್ರೆ. ಲೋನ್ ಕಂಟಿನ್ಯೂ ಆದ್ರೆ? ಅದೇ ಮಾಮೂಲಿ ಅದೇನು ಮಾತಾಡಿ ಮೇಲೆ ಎಷ್ಟು ಬರುತ್ತೆ ಅಷ್ಟು ಇಸ್ಕೊಳೋದು. ಹೌದಾ ಅಣ್ಣ? ಒಂದ್ ಕಂತಿಗೆ ಎಷ್ಟು ಬರುತ್ತೆ ಅಮೌಂಟ್? ಅಣ್ಣ ಒಂದ್ ಕಂತಿಗೆ 16,150 ರೂಪಾಯಿ ಬರುತ್ತೆ. 16,150 ರೂಪಾಯಿ ಬರುತ್ತಾ? ಬರುತ್ತೆ. ನಮ್ಗೆ ಸಣ್ಣದು ಆಗ್ಬಿಡುತ್ತೆ, ಅದಕ್ಕೆ ಅಶೋಕ್ ಲೈನ್ ತಗೊಳೋಣ ಅಂತ ಇದೀವಿ. ಹೌದಾ? ಈಗ ಟೋಟಲ್ ಒಂದ್ ಕಂತಿಗೆ 16,150 ರೂಪಾಯಿ ಬಂದ್ರು. ಅಲ್ಲಿಗೆ ಇವಾಗ ಬ್ಯಾಲೆನ್ಸ್ 14 ಕಂತಿದೆ ಇವಾಗ. ಇವಾಗ ಮಾಮೂಲಿ 3ನೇ ತಾರೀಕು ಕಟ್ಟೋದು ನಾವು ಗಾಡಿ ಕಂತು. ಪ್ರತಿ ತಿಂಗಳು 3ನೇ ತಾರೀಕು? ಈಗ ಏಪ್ರಿಲ್ ಬಂತಂದ್ರೆ 3ನೇ ತಾರೀಕು ಕಟ್ಟೋದು ಇವಾಗ ನಾವು. ಇವಾಗ 1ನೇ ತಾರೀಕು ಏಪ್ರಿಲ್. ಓಕೆ. 3ನೇ ತಾರೀಕು ಕಟ್ಟೋದು. ಆಯ್ತಣ್ಣ. ಗಾಡಿಗೆ ಎಷ್ಟು ಹೇಳ್ತಿದ್ರ ಅಂದ್ರಿ? ಅದೇ 4.80 ಹೇಳ್ತಿದ್ರಣ್ಣ. ಒಂದು ನೆಗೋಷಿಯಬಲ್ ಒಂದು 10,000 ಬಿಟ್ಕೊಡ್ತೀನಿ. 4.70 ಆದ್ರೆ ಕೊಡ್ತೀನಿ. ಹೌದಾ? ಹೆಚ್ಚು ಕಡಿಮೆ ಆಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ ಅಣ್ಣ. ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್. ನಮ್ಮ ಕಡೆಯಿಂದ ಕಸ್ಟಮರ್ ಬಂದ್ರೆ ಅದು ಏನ್ ಪ್ರೊಸೀಜರ್ ಇರುತ್ತೋ